ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೋಗ್ತಾ ಇದ್ದೀನಿ ರಾಜಾಜಿ ನಗರ ಕಡೆ. ಅಲ್ಲಿ ಒಂದು ವರ್ಕ್ಶಾಪ್ ನಡೀತಿದೆ, ಸಾರಿ ಡ್ರೇಪಿಂಗ್, ಫೋಲ್ಡಿಂಗ್, ಪ್ಲೀಟಿಂಗ್ ಹೇಗೆ ಮಾಡೋದು ಅಂತ. ಸೊ ಅದು ನವೀನ್ ಮ್ಯಾಮ್ ಅವ್ರು ತೋರಿಸ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ಆಲ್ಮೋಸ್ಟ್ ರೀಚ್ ಆಗಬೇಕಾದ್ರೆ ನನಗೆ 1.5 hour ಟೈಮ್ ಆಯಿತು. ಆಲ್ಮೋಸ್ಟ್ 10:30ಗೆ ನಾನು ರೀಚ್ ಆದೆ. ಆ್ಯಂಡ್ ಕ್ಲಾಸ್ ಸ್ಟಾರ್ಟ್ ಆಗಿದ್ದು 11 o'clockಗೆ. ಇನ್ನೊಂದು ಹೇಳಬೇಕಂದ್ರೆ ಇವ್ರು ಬೇಕಾದರೆ ನಿಮಗೆ ಸ್ಯಾರಿನ ಪ್ಲೀಟ್ ಹಾಗೂ ಅಯನ್ ಮಾಡಿ ಕೊಡ್ತಾರೆ, ಈವನ್ ಡ್ರೇಪ್ ಕೂಡ ಮಾಡಿ ಕೊಡ್ತಾರೆ. ಪರ್ ಸ್ಯಾರಿಗೆ ಅವ್ರು 750 rupees ಚಾರ್ಜ್ ಮಾಡ್ತಾರೆ, 750 to 1000 ಏನೋ. ಸೊ ನಿಮಗೆ ಒಂದು ವೇಳೆ ಇಂಟ್ರೆಸ್ಟ್ ಇದ್ದರೆ ಅವರಿಂದ ಡ್ರೇಪ್ ಹಾಗೂ ಅಯನ್ ಮಾಡಬೇಕಾದ್ರೆ ನೀವು ಅವರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಅವರ ಲೊಕೇಶನ್ ಹಾಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಸೊ ನಾನು ಇವಾಗ ತಾನೇ 9:30 ಈವ್ನಿಂಗ್ ನೈಟ್ ರೀಚ್ ಆದೆ ಅಷ್ಟೇ ರೂಮಿಗೆ. ನಾನಿವತ್ತು ಸಾರಿ ಡ್ರೇಪಿಂಗ್ ಹೇಗೆ ವರ್ಕ್ಶಾಪ್ ಹೋದ್ನೋ ಅದರ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಹತ್ರ ಹೇಳ್ತೀನಿ. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. VidyaNaveen ಮ್ಯಾಮ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಹತ್ರ ನೀವು ತುಂಬ ಸತಿ ಕೇಳಿದ್ರು ಅವ್ರು ಚೆನ್ನಾಗೇ ಹೇಳಿಕೊಡ್ತಾರೆ. ಲೈಕ್ ಸತಿನೂ ಕೇಳಿದ್ರು, ಎಷ್ಟು ಸತಿನೂ ಡೌಟ್ ಇದ್ರೂ, ಯಾವುದೇ ಡೌಟ್ ಇದ್ರೂ ಕೇಳಿದರೆ ಅವ್ರು ಹೇಳ್ತಾರೆ. ಸೊ ಅವರು ಹೇಳಿದ್ದಾರೆ, ಇನ್ನು ಏನೋ ಡೌಟ್ ಇದ್ರು, ಸ್ಮಾಲ್ ಡೌಟ್ ಇದ್ರು ಕಾಲ್ ಮಾಡಿ ಇಲ್ಲ ಮೆಸೇಜ್ ಮಾಡಿ ಅಂತ. ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ನಾವು ವರ್ಕ್ಶಾಪ್ ಸ್ಟಾರ್ಟ್ ಆಗಿದ್ದು 11 o'clockಗೆ. 11 o'clockಯಿಂದ 2:30 ತನಕ ಥಿಯರಿ ಕ್ಲಾಸಸ್ ಇತ್ತು. ಥಿಯರಿ ಅಂದರೆ ಲೈಕ್ ಸಾರಿ ಹೇಗೆ ಮೆಷರ್ಮೆಂಟ್ ಮಾಡೋದು, ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಟರು ಎಲ್ಲರೂ ಏನೇನು ಮಾಡ್ತಾರೆ ಹೇಗೆ ಏನು ಅಂತ. ತುಂಬ ಜನ ನಾನು ನೋಡಿದ್ದು ಪ್ರೊಫೆಷನಲ್ಸ್, ತುಂಬ ಜನ ಆರ್ಟಿಸ್ಟ್ಗಳು, ಲೈಕ್ ಯಾರಿಗೆಲ್ಲ ಸಾರಿ ಡ್ರೇಪಿಂಗ್ ಕ್ಲಾಸಸ್ ತೊಗೋಬೇಕು ಫ್ಯೂಚರಲ್ಲಿ ಅಂಥವರೆಲ್ಲ ಬಂದಿದ್ರು. ಅದಾದಮೇಲೆ ನಮಗೆ ಬೇರೆ ಬೇರೆ ಟೈಪ್ಸ್ನ ಪಿನ್ಸ್ ಮತ್ತು ಯಾವ ಪಿನ್ಸ್ನ ಹೇಗೆ ಯೂಸ್ ಮಾಡಬೇಕು, ಸಾರಿಗಳಲ್ಲಿ ಹೇಗೆ ಪಿನ್ಸ್ನ ತುಟ್ಟಬೇಕು ಅದೆಲ್ಲ ಹೇಳ್ಕೊಡ್ತಾರೆ. ಸಾರಿಗೆ ತುಂಬ ಕಷ್ಟ ಸಾರಿ ಉಡೋದು, ಅದನ್ನು ಅವರು ಹೋಗಿ ಅವ್ರ ಹತ್ರ ಕಲಿಬೇಕು. ಆ್ಯಕ್ಚುಲಿ ನಂದು ಫೀಸ್ ಆ್ಯಕ್ಚುಲಿ 3000 rupees ಆಗಿತ್ತು ಒಂದು ವರ್ಕ್ಶಾಪಿಗೆ. ಏನೆಲ್ಲ ಕಲಿಸ್ತಾರೆ ಅಂದರೆ, ಒಂದು ಫಸ್ಟ್ ಥಿಯರಿ ಕಲಿಸ್ತಾರೆ, ಹೇಗೆ ಏನೆಲ್ಲ ಬೇಕು ಸಾರಿ ಡ್ರೇಪಿಂಗ್ ಮಾಡಲಿಕ್ಕೆ, ಇಲ್ಲ ನಾವು ಎಂತೆಲ್ಲ ಹೇಗೆ ಮೆಷರ್ಮೆಂಟ್ ತೊಗೋಬೇಕು ಎಲ್ಲ ಹೇಳ್ತಾರೆ. ವಿತ್ ಮೆಷರ್ಮೆಂಟ್, ವಿದೌಟ್ ಮೆಷರ್ಮೆಂಟ್ ಎರಡೂ ಕಲಿಸ್ತಾರೆ. ಅದು ಆ್ಯಕ್ಚುಲಿ ಒಂದು ಬೆನಿಫಿಟ್, ಯಾಕಂದರೆ ನಮಗೆ ಟೈಮ್ ಸೇವಿಂಗ್ ಆಗುತ್ತೆ. ಒಂದು ಸಾರಿ ಡ್ರೇಪ್ ಮಾಡಲಿಕ್ಕೆ ಅವ್ರು ಹೇಳೋ ಪ್ರಕಾರ ಮಿನಿಮಮ್ 15 minutes ಆಗುತ್ತೆ ಅಂತ. ಬಟ್ ನಾವಿವಾಗ ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಡ್ರೇಪ್ ಲೈಕ್ ಅಯನಿಂಗ್ ಆಗ್ಬೋದು. ಹಾಫ್ ಆನ್ ಅವರ್ ಅಯನಿಂಗ್ ಮಾಡಲಿಕ್ಕೆಲ್ಲ ಟೈಮ್ ತೊಗೊಳುತ್ತೆ. ಹೋಗ್ತಾ ಪ್ರಾಕ್ಟೀಸ್ ಮಾಡ್ತಾ ಒಂದು 15 minutesಲ್ಲಿ ನಮಗೂ ಆಗಬಹುದು, ಆಗದೇ ಏನಿಲ್ಲ. ಸೊ ಅದು ಮಾಡಿದ್ರೆ ನಮಗೆ ಡ್ರೇಪ್ ಮಾಡಲಿಕ್ಕೆ ತುಂಬ ಸುಲಭ. ಲೈಕ್ 5 minutes ಕೂಡ ಬೇಡ, ಯಾಕಂದರೆ ಅಷ್ಟು ಚೆನ್ನಾಗಿ ನಿಲ್ಲುತ್ತೆ ಆ್ಯಂಡ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೂಡ. ಸೊ ಹಾಗಿತ್ತು. ಮಾರ್ನಿಂಗ್ ಥಿಯರಿ ಸೆಷನ್, ಆಫ್ಟರ್ನೂನ್ 2 o'clock 2:30ಗೆ ನಮಗೆ ಲಂಚ್ ಕೊಟ್ಬಿಟ್ರು, ಸ್ಮಾಲ್ ಲಂಚ್. ಅದಾದಮೇಲೆ ನಮಗೆ 2:30ಗೆ ನಮಗೆ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಮಾಡಿದ್ರು. ನಮಗೆ ಸಾರಿ ತರಕ್ಕೆ ಹೇಳಿದರು, ಟೀಮ್ ಅಯನ್ ಬಾಕ್ಸ್ ತರಕ್ಕೆ ಹೇಳಿದರು. ಆಮೇಲೆ ಎಲ್ಲರೂ ಲೈಕ್ ಸ್ಯಾರಿ ಹೇಗೆ ಅವ್ರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅದನ್ನು ನಾವು ಮಾಡಲಿಕ್ಕಿತ್ತು. ಅದು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ಅದೇ ಡಿಫಿಕಲ್ಟ್ ಅನಿಸುತ್ತು. ನೋಡ್ಬೇಕು ಅವ್ರು ಹೇಳಬೇಕಾದ್ರೆ ನನಗಂತೂ ಆ್ಯಕ್ಚುಲಿ ಈಸಿ ಅಂತ ಅನಿಸ್ತು. ಬಟ್ ಆ್ಯಕ್ಚುಲಿ ನಾನು ಮಾಡಬೇಕಾದ್ರೆ ನಂಗೆ ತುಂಬ ಡಿಫಿಕಲ್ಟ್ ಆಯಿತು. ಯಾಕಂದರೆ ನಾನು ಮುಂಚೆ ಮಾಡ್ತಿದ್ದೆ, ನನ್ನ ಮಮ್ಮಿಗೆ ಆಗಲಿ ನನ್ನ ನೇಬರ್ಸ್ಗೆಲ್ಲ ಸಾರಿ ನಾನು ಡ್ರೇಪ್ ಮಾಡಿ ಕೊಟ್ಟಿದ್ದೇನೆ. ಲೈಕ್ ಅಯನ್ ಮಾಡಿ ಫೋಲ್ಡ್ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಅಯನ್ ಮಾಡ್ತಿದ್ದೆ ಮತ್ತು ಡ್ರೇಪ್ ಮಾಡ್ತಿದ್ದೆ ನನ್ನ ಮಮ್ಮಿಗೆ ಆಗಲಿ ನನ್ನ ಫ್ರೆಂಡ್ಸಿಗೆ. ಬಟ್ ಇದು ಒಂದು ಆ್ಯಕ್ಚುಲಿ ತುಂಬ ಲೈಕ್ ನಾನು ಮಾಡೋದು ಮುಂಚೆ ತುಂಬ ಡಿಫ್ರೆಂಟ್ ಇತ್ತು, ಇದು ತುಂಬ ಡಿಫ್ರೆಂಟ್ ಆ್ಯಕ್ಚುಲಿ. ತುಂಬ ಮೆಷರ್ಮೆಂಟ್ಸ್ ತೊಗೊಳಕ್ಕಿತ್ತು, ಸ್ಮಾಲ್ ಮೈನ್ಯೂಟ್ ಮಿಸ್ಟೇಕ್ಸ್ ಇದೆಯಲ್ವ ಅದು ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಆಮೇಲೆ. ಸೊ ಎವ್ರಿಥಿಂಗ್ ವಾಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಅದಕ್ಕೋಸ್ಕರ ನಾನು ಏನು ಲೈಕ್ ತುಂಬ ಗೇನ್ ಮಾಡಿದ್ದೀನಿ ಆ್ಯಕ್ಚುಲಿ ಈ ಒಂದು ವರ್ಕ್ಶಾಪಿಂದ. ಇನ್ನು 2-3 ವರ್ಕ್ಶಾಪ್ ಹೇಗೆ ಹೋದರೆ
ಎಲ್ರದ್ದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಫ್ಯೂಚರಲ್ಲಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಇವಾಗ ಯಾರದೇ ಮದುವೆ ಆದರೂ ಅವರ ಮದುವೆಗೆ ಅವರಿಗೆ ಡ್ರೇಪ್ ಮಾಡಿ ಕಷ್ಟ ಆಗುತ್ತೆ ಅಂದರೆ ವಿ ಕ್ಯಾನ್ ಗೋ, ನಾವು ಹೋಗಿ ಅವರಿಗೆ ಡ್ರೇಪ್ ಮಾಡಿ ಅಯನ್ ಮಾಡಿ ಎಲ್ಲ ಕೊಡ್ಬೋದು. ಅದೊಂದು ಒಳ್ಳೆ ಬಿಸ್ನೆಸ್ ಕೂಡ ಹೇಳ್ಬೋದು. ತುಂಬ ಜನ ಹೇಳ್ತಾರೆ ಇವಾಗದ್ದು ಟ್ರೆಂಡ್ ಸ್ಯಾರಿ ಪ್ಲೀಟಿಂಗ್, ಡ್ರೇಪಿಂಗ್, ಅಯನಿಂಗ್ ಎಲ್ಲ. ಸೊ ಇಷ್ಟೇ ಇವತ್ತು. ಅಂಟಿಲ್ ದೆನ್ ಬಾಯ್, ಗುಡ್ ನೈಟ್.